ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಗೆ ಈ ವಾರ ಫ್ಯಾಮಿಲಿ ಮೆಂಬರ್ಸ್ ಬರಲಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಗೆ ಈಗ ಮೊದಲಿಗೆ ಎಂಟ್ರಿ ಕೊಟ್ಟಿರುವುದು ರಾಶಿಕಾ ರವರ ತಮ್ಮ. ಅವರ ಎಂಟ್ರಿ ಹೇಗಿದೆ ಗೊತ್ತಾ? ಮೊದಲಿಗೆ ಹೆಲ್ಮೆಟ್ ಧರಿಸಿ ಒಳಗಡೆ ಓಡಿ ಬರುತ್ತಾರೆ. ಅವರಿಂದೆ ಇನ್ನೊಬ್ಬರು ಕಪ್ಪು ಬಟ್ಟೆ ಹಾಕಿಕೊಂಡು, ಕಪ್ಪು ಮಾಸ್ಕ್ ಹಾಕಿಕೊಂಡು ಅವರನ್ನು ಅಟ್ಟಾಡಿಸಿಕೊಂಡು ಓಡಿ ಬರುತ್ತಾರೆ. ಆವಾಗ ಮನೆಯವರೆಲ್ಲರೂ ಆಶ್ಚರ್ಯ ಪಡುತ್ತಾರೆ. ಆಗ ಒಬ್ಬ ಸದಸ್ಯ ಕಾವ್ಯರವರು ಹೇಳ್ತಾರೆ, ಮೋಸ್ಟ್ಲಿ ಇವರು ಫ್ಯಾಮಿಲಿ ಮೆಂಬರ್ಸ್ ಇರಬಹುದು, ಎಲ್ಲ ಮನೆಯವರೆಲ್ಲ ಸೇರಿ ಹಿಡಿದುಕೊಳ್ಳಿ ಎಂದು ಹೇಳ್ತಾರೆ. ಆಗ ಮನೆಯವರೆಲ್ಲ ಸೇರಿ ಹಿಡಿದು ಅವರ ಹೆಲ್ಮೆಟ್ ಅನ್ನು ತೆಗೀರಿ ಅಂತ ಹೇಳಿದಾಗ ಅವರ ಹೆಲ್ಮೆಟ್ ಕೂಡ ತೆಗೀತಾರೆ. ಅವಾಗ ಗೊತ್ತಾಗುತ್ತೆ ಅವರು ರಾಶಿಕರ್ ಅವರ ತಮ್ಮ ಎಂದು. ಆಗ ರಾಶಿಕರ್ ಅವರು ತುಂಬಾ ಎಮೋಷನಲ್ ಆಗ್ತಾರೆ. ಹಾಗೆಯೇ ರಾಶಿಕಾ ಅವರ ತಮ್ಮ ಎಲ್ಲರ ಹತ್ರನೂ ಮಾತಾಡಿದಾಗ ಇನ್ನೊಂದು ಅರ್ಧ ಗಂಟೆ ಆದ ಮೇಲೆ ಅವರ ತಾಯಿಯ ಎಂಟ್ರಿ ಕೂಡ ಆಗುತ್ತೆ. ರಾಶಿಕರ್ ಅವರು ಅವರ ಅಮ್ಮನನ್ನು ನೋಡಿ ತುಂಬಾ ಎಮೋಷನಲ್ ಆಗ್ತಾರೆ. ಅದೇ ರೀತಿ ಇಲ್ಲಿ ರಾಶಿಕರ್ ಅವರ ತಾಯಿ ಗಿಲ್ಲಿಗೆ ಬೈದಿದ್ದಾರೆ ಅಂತಾನೆ ಹೇಳಬಹುದು. ಹೌದು, ಗಿಲ್ಲಿ ಮೇಲೆ ಸಿಕ್ಕಾಪಟ್ಟೆ ಕೋಪಗೊಂಡಿದ್ದಾರೆ. ಅದು ಯಾವ ರೀಸನ್ಗೆ ಅಂತ ಗೊತ್ತಾ? ಎಲ್ಲರೂ ಹೀಗೆ ನಿಂತುಕೊಂಡು ಮಾತನಾಡ್ತಿರ್ತಾರೆ. ಆಗ ಗಿಲ್ಲಿ ಅವರು ಕೇಳ್ತಾರೆ, ಇಲ್ಲಿ ನಿಂತಿರುವ 5 ಹುಡುಗರಲ್ಲಿ ನಿಮಗೆ ಇಷ್ಟವಾದ ಹುಡುಗ ಯಾರು ಅಂತ ಕೇಳಿದಾಗ ರಾಶಿಕರ್ ಅವರ ತಾಯಿ ಹೇಳ್ತಾರೆ, ಯಾರಾದ್ರೂ ಇಷ್ಟ ಆಗಬಹುದು, ಆದರೆ ನನ್ನ ಮಗಳಿಗೆ ತುಂಬಾ ನೋವು ಕೊಟ್ಟಿರುವವರು, ನನ್ನ ಮಗಳನ್ನು ಅಳಿಸಿರುವವರು ಯಾವತ್ತೂ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ. ಅವಾಗ ಗಿಲ್ಲಿಯವರು ಮುಖ ಸಪ್ಪಗೆ ಮಾಡಿಕೊಳ್ತಾರೆ. ಇದನ್ನೆಲ್ಲ ನೋಡಿದ ಮನಮಂದಿಯವರು ಫುಲ್ಲು ನಕ್ಕು ಸುಸ್ತಾಗ್ತಾರೆ. ಹಾಗೆಯೇ ರಾಶಿಕರ್ ಅವರ ತಾಯಿ ಕೂಡ ಸುಮ್ಮನೆ ಫನ್ಗೆ ಹೇಳಿರ್ತಾರೆ ಅನ್ಸುತ್ತೆ, ಅವರು ಕೂಡ ನಗ್ತಾ ಇರ್ತಾರೆ. ಹೀಗೆ ಇವರೆಲ್ಲರೂ ಮಾತನಾಡುತ್ತಿರುವಾಗ ಸ್ಟೋರ್ ರೂಮ್ ಇಂದ ಬೆಲ್ ಆಗುತ್ತೆ. ಸ್ಟೋರ್ ರೂಮ್ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಒಂದು ಟಿಫನ್ ಬಾಕ್ಸ್ ಬಂದಿರುತ್ತೆ. ಆ ಟಿಫನ್ ಬಾಕ್ಸ್ ಬರೀ ಖಾಲಿ ಟಿಫನ್ ಬಾಕ್ಸ್ ಆಗಿರುತ್ತೆ. ಅದನ್ನ ನೋಡಿದ ಸೂರಜ್ ತುಂಬಾ ಎಮೋಷನಲ್ ಆಗ್ತಾರೆ. ಆದ್ರೆ ಓಪನ್ ಮಾಡಿ ನೋಡಿದಾಗ ಅದರಲ್ಲೆಲ್ಲ ಖಾಲಿ ಬಾಕ್ಸ್ ಇರುತ್ತೆ. ಆ ಖಾಲಿ ಬಾಕ್ಸ್ ಅಲ್ಲಿ ಒಂದು ಪೇಪರ್ ಕೂಡ ಇರುತ್ತೆ. ಅದು ಏನಂತ ಓದಿದಾಗ ಸೂರಜ್ ರವರ ತಾಯಿ ಹೇಳಿರ್ತಾರೆ, ನಾನು ಬರೋದಕ್ಕೆ ಆಗೋದಿಲ್ಲ, ಆದರೆ ನಿನ್ನ ಊಟವನ್ನು, ನಿನ್ನ ಅಡುಗೆಯನ್ನು ನಾನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ, ಮಾಡಿ ಕಳಿಸ್ತೀಯಾ ನನಗೋಸ್ಕರ ಅಂತ ಬರ್ದಿರ್ತಾರೆ. ಅದಕ್ಕಾಗಿ ಸುರಾಜ್ ರವರು ಅವರ ಅಮ್ಮನಿಗಾಗಿ ಚಪಾತಿ, ಎಗ್ ಬುರ್ಜಿ ಎಲ್ಲವನ್ನು ಮಾಡಿ ಕಳ್ಸೋಣ ಅಂತ ಹೋಗ್ತಿರ್ಬೇಕಾದ್ರೆ ಲಿವಿಂಗ್ ರೂಮ್ನಲ್ಲಿರುವ ಟಿವಿನಲ್ಲಿ ಅವರ ಅಮ್ಮನ ವಿಡಿಯೋ ಬರುತ್ತೆ. ಆಗ ಮನೆ ಮಂದಿ ಎಲ್ಲ ಹೇಳ್ತಾರೆ, ನಿಮ್ಮ ಅಮ್ಮ ಕನ್ಫೆಷನ್ ರೂಮ್ನಲ್ಲಿ ಇದ್ದಾರೆ, ಹೋಗು ಅಂತ ಎಲ್ಲರೂ ಹೇಳ್ತಾರೆ. ಆಗ ಸುರಾಜ್ ರವರು ಕನ್ಫೆಷನ್ ರೂಮ್ಗೆ ಹೋಗಿ ಅವರ ಅಮ್ಮನನ್ನು ತಬ್ಬಿಕೊಳ್ತಾರೆ. ನೋಡು, ನಾನು ನಿನಗೋಸ್ಕರ ಏನು ಮಾಡಿದ್ದೀನಿ, ನೀನು ಬರಲ್ಲ ಅಂತ ಹೇಳಿದ್ದೆ, ಅದಕ್ಕೋಸ್ಕರ ನಾನು ನಿನಗೋಸ್ಕರ ಎಗ್ ಬುರ್ಜಿ ಚಪಾತಿ ಮಾಡಿದ್ದೀನಿ ಅಂತಾನೆ. ಅದಕ್ಕೋಸ್ಕರ ಅವರ ಅಮ್ಮ ಹೇಳ್ತಾರೆ, ನಾನು ಕೂಡ ನಿನಗೋಸ್ಕರ ಊಟ ತಂದಿದ್ದೀನಿ, ನಿನಗೆ ಇಷ್ಟವಾದ ಊಟವನ್ನೇ ತಂದಿದ್ದೀನಿ, ಬಾ ತಿನ್ನೋಣ ಅಂತ ಹೊರಗಡೆ ಬರ್ತಾರೆ. ಇಲ್ಲಿ ಸೂರಜ್ ರವರ ತಾಯಿ ಹಾಗೂ ರಾಶಿಕರ್ ಅವರ ತಾಯಿಯನ್ನು ಭೇಟಿ ಮಾಡ್ತಾರೆ. ಇಬ್ಬರು ಚೆನ್ನಾಗಿ ಮಾತನಾಡುತ್ತಾ ಕುಳಿತಿರ್ತಾರೆ. ಆಗ ಮನೆ ಮಂದಿಯೆಲ್ಲ ರೇಗಿಸ್ತಾ ಇರ್ತಾರೆ. ಗಿಲ್ಲಿ ಅಂತಿ, ಓಹೋ ಬೀಗ್ರು ಚೆನ್ನಾಗಿ ಮಾತನಾಡ್ತಿದ್ದೀರಾ, ಏನು ಅಭ್ಯಂತರ ಇಲ್ಲ ತಾನೆ ನಿಮ್ಮಿಬ್ಬರ ಮಧ್ಯೆ ಅಂತ ರೇಗಿಸ್ತಾ ಇರ್ತಾನೆ. ಒಂಥರ ನೋಡಲು ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು. ಎಲ್ಲರ ಮನೆಯಿಂದನೂ ಮಿನಿಮಮ್ ಅಂದ್ರೂ 2-3 ಜನ ಬಂದೇ ಇರ್ತಾರೆ. ಅಂದ್ರೆ ಗಿಲ್ಲಿ ಮನೆಯಿಂದ ಮೋಸ್ಟ್ಲಿ ಅವರ ಅಣ್ಣ, ಅಮ್ಮ ಹಾಗೆ ಅವರ ಅಪ್ಪ 3 ಜನ ಕೂಡ ಬರ್ತಾರೆ. ಹಾಗೆಯೇ ಕಾವ್ಯ ಮನೆಯಿಂದ ಕೂಡ ಅವರ ಅಮ್ಮ, ಅಪ್ಪ ಹಾಗೆ ತಮ್ಮ ಎಲ್ಲರ ಮನೆಯಿಂದನೂ 3-2 ಜನ ಬರ್ತಾರೆ ಅನ್ನೋ ಕನ್ಫರ್ಮ್ ಅಂತೂ ಇದ್ದೇ ಇದೆ. ನಿಮ್ಮ ಪ್ರಕಾರ ಯಾರ ಮನೆಯಿಂದ ಯಾರು ಬರಬೇಕು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.